ಗುರು ಹಿರಿಯರೆಲ್ಲರಿಗೂ ನೋಡಿ, ಇದು ಫ್ಯಾಷನ್ ಪ್ರೋ BS6 ಮಾಡಿ ಇದು ಸೈಡ್ ಸ್ಟ್ಯಾಂಡ್ ಸೆನ್ಸರ್ದು ಸಿಗ್ನಲ್ ತೋರಿಸ್ತಾ ಇತ್ತು. ಕಸ್ಟಮರು ಎಲ್ಲೋ ಬೇರೆ ಗ್ಯಾರೇಜಿಗೆ ಹೋಗಿದ್ರಂತೆ, ಅವರು ನಮಗೇನು ಗೊತ್ತಾಗಲ್ಲ, ಶೋರೂಮ್ಗೆ ಹೋಗಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ನನ್ನ ವರ್ಕ್ಶಾಪಿಗೆ ತೊಗೊಂಬಂದರು. ನನ್ನ ವರ್ಕ್ಶಾಪಿಗೆ ತೊಗೊಂಬಂದು ಬಿಟ್ಟರು. ನಾನು OBD ಮಾಲ್ ಫಂಕ್ಷನ್ ಏನೂ ತೋರಿಸಿಲ್ಲ. ಹಾಗಾಗಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್ನ ಏನಾಯಿತು, ನಟ್ ಲೂಸ್ ಆಗಿಬಿಟ್ಟಿದೆ. ನಟ್ ಲೂಸ್ ಆಗಿ ನೋಡಿ ಹಿಂಗೆ ತಿರ್ಕೊಂಬಿಟ್ಟಿದೆ. ಹಿಂಗೆ ತಿರ್ಕೊಂಡಾಗ ಈ ಸೆನ್ಸರು ನೋಡಿ ಈ ಪೊಸಿಷನಲ್ಲಿ ಇರಬೇಕು. ಇದೇನಾಗಿದೆ, ನಟ್ ಲೂಸ್ ಆಗ್ಬಿಟ್ಟು ನೋಡಿ ಈ ಪೊಸಿಷನಲ್ಲಿದೆ. ಬೇರೆ ಯಾರು ಗೊತ್ತಿಲ್ಲದಲೆ ಇಲ್ಲ ಸರ್ ಶೋರೂಮ್ಗೆ ಹೋಗಿ ಅಂತ ಹೇಳಿದ್ರಂತೆ. ಹಾಗಾಗಿ ನನ್ನ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಬಂದಿದ್ದರು. ಕಾಂಟ್ಯಾಕ್ಟ್ ಮಾಡ್ಕೊಂಡು ತುಂಬ ದೂರದಿಂದ, ಒಂದು 50 ಕಿಲೋಮೀಟ್ರ್ ದೂರದಿಂದ ಬಂದವ್ರೆ. ರೆಡಿ ಮಾಡಿ ನೋಡಿ ಎಲ್ಲ ಜಾಯಿನ್ ಮಾಡ್ತಾಯಿದ್ದೀನಿ. ಸ್ಲೀವೆಲ್ಲ ಹಾಕ್ತೀವಿ, ವೈರ್ ಜಾಯಿನ್ ಮಾಡಿ ವೈರ್ ಜಾಯಿನ್ ಮಾಡಿ ಸ್ಲೀವೆಲ್ಲ ಹಾಕ್ತೀವಿ ನಾವು. ಸ್ಲೀವೆಲ್ಲ ಹಾಕಿ ತೋರಿಸ್ತೀನಿ. ಗಾಡಿ ನೋಡಿ, ಈಗ ಗಾಡಿ ರನ್ ಮಾಡ್ತೀನಿ. ಗೇರ್ಗೆ ರನ್ನಿಂಗ್ ಆಗ್ತಾಯಿದೆ. ಏನೂ ವರ್ಕ್ ಆಗ್ತಿಲ್ಲ ಜಾಯಿನ್ ಮಾಡಿದ್ದೀನಿ. ಸ್ಟ್ಯಾಂಡ್ ಲೈಟು ತೋರಿಸ್ತಾ ಇದೆ ನೋಡಿ, ಚಕ್ರ ತಿರುಗ್ತಾ ಇದೆ. ಗೇರಲ್ಲಿ ಆಫ್ ಆಗಬೇಕು ಗಾಡಿ, ಇದು ಆಫೇ ಆಗ್ತಿಲ್ಲ ನೋಡಿ. ಏನಪ್ಪ ಅಂದರೆ ಇದೊಂದು ನಟ್ ಲೂಸ್ ಆಗಿ ಈ ಥರ ಆಗಿದೆ ಪ್ರಾಬ್ಲಮ್. ಫ್ಯಾಷನ್ ಪ್ರೋ BS6 ಮಾಡಲು ಸೈಡ್ ಸ್ಟ್ಯಾಂಡು ಸೆನ್ಸರು ತೋರಿಸ್ತಾ ಇತ್ತು. ಕಸ್ಟಮರ್ ಏನು ಮಾಡಿದ್ದಾರೆ ನೋಡಿ, ಇದು ನಟ್ ಲೂಸ್ ಆಗಿಬಿಟ್ಟಿದೆ. ಇದು ನಟ್ ಲೂಸ್ ಆಗಿಬಿಟ್ಟು ಹಿಂಗೆ ತಿರ್ಕೊಂಬಿಟ್ಟಿದೆ. ಏನು ಮಾಡಿದ್ರು ಗಾಡಿ ರನ್ ಆಗಿಲ್ಲ. ಅವರು ಕಸ್ಟಮರ್ ಅರ್ಜೆಂಟಿಗೆ ಏನು ಮಾಡಿದ್ದಾರೆ ನೋಡಿ, ವೈರ್ ಕಟ್ ಮಾಡಿಬಿಟ್ಟು ಗಾಡಿ ಓಡಿಸ್ಕೊಂಬಂದಿದ್ದಾರೆ ನೋಡಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲವ್ರಿಗೆ ನೋ ಪ್ರಾಬ್ಲಮ್ ನೋಡಿ. ಇದು ಸೆನ್ಸರ್ ಬಂದು ಹಿಂಗೆ ತಿರ್ಕೊಂಬಿಟ್ಟಿದೆ. ಈ ಥರ ಇರಬೇಕು ನೋಡಿ, ಈ ಥರ ಇರಬೇಕು. ಈ ಥರ ಇದ್ದಾಗ ಇದು ನಟ್ ಲೂಸ್ ಆಗಿಬಿಟ್ಟಿದೆ. ಈಗ ಆಚೆ ನಟ್ಟು ಹೋಗಿದೆ. ಹಾಗಾಗಿ ಇದೇನಾಗಿದೆ, ಹಿಂಗೆ ಬಂದು ಕುತ್ಕೊಂಬಿಟ್ಟಿದೆ. ಬೇರೆ ಕಡೆ ಮೆಕ್ಯಾನಿಕ್ಗೆ ಕೇಳಿದ್ರಂತೆ, ಶೋರೂಮ್ಗೆ ಹೋಗಬೇಕು, ನನಗೆ ಗೊತ್ತಿಲ್ಲ ಅನ್ನಂತೆ. ಹಾಗಾಗಿ ನನ್ನ ಹತ್ರ ತಂದಿದ್ರು ನೋಡಿ. ಈ ಥರ ರೆಡಿ ಮಾಡಿ ನೋಡಿ, ಕುಡ್ಲಲ್ಲಿ ಕುಯ್ದುಬಿಟ್ಟಿದ್ರಂತೆ ಚಾಕು ತಂದು. ಹಾಂ, ಸಾಮನೆ ಉಲ್ಟಾ. ಫ್ರೆಂಡ್ಸ್, ಸ್ಲೀವ್ ಹಾಕಿದ್ದೀನಿ. ಸ್ಲೀವ್ ಹಾಕಿ ಜಾಯಿಂಟ್ ಟೇಪ್ ಎಲ್ಲ ಹೊಡಿತೀನಿ. ಟೇಪ್ ಹೊಡೆದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಇದೆಲ್ಲ ಸೆಟ್ ಮಾಡಿದ್ದೀನಿ. ಸೆಟ್ ಮಾಡಿ ತೋರಿಸ್ತೀನಿ ನೋಡಿ. ಟೇಪ್ ಎಲ್ಲ ತಗೊಂಡಿದ್ದೀನಿ. ಟೇಪ್ ಹಾಕಿ 3 ವೈರೂ ಜಾಯಿನ್ ಮಾಡಿ ನೋಡಿ. ಈ ಥರ ಸ್ಲೀವ್ ಹಾಕ್ತೀವಿ ನಾವು. ಯಾವುದೇ ವೈರ್ ಜಾಯಿನ್ ಮಾಡಿದ್ರು ನೋಡಿ, ಈ ಥರ ಸ್ಲೀವ್ ಹಾಕ್ತೀವಿ. ಸ್ಲೀವ್ ಏನಕ್ಕೆ ಹಾಕ್ತೀವಿ ಅಂದರೆ ಒಂದಕ್ಕೊಂದು ಟಚ್ ಆಗಿ ಅರ್ಥ ಆಗ್ಬಾರ್ದು ಅಂತ ಈ ಥರ ಸ್ಲೀವ್ ಹಾಕ್ತೀವಿ. ಸ್ಲೀವ್ ಹಾಕಿ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದಕ್ಕೊಂದು ಟೇಪ್ ಹಾಕ್ಬೇಕಾದ್ರೆ ಒಂದಕ್ಕೊಂದು ಒಂಚೂರು ಸ್ಕಿನ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಈ ಥರ ಮಾಡ್ತೀವಿ. ನಾಳೆ ನಮಸ್ತೆ ತುಮಕೂರು. ನಾನು ತುಮಕೂರಿಂದ ರಫೀಕ್ ಮಾತಾಡ್ತಾ ಇರೋದು. ಫ್ಯಾಷನ್ ಪ್ರೋ, ಇದೊಂದು ಫ್ಯಾಷನ್ ಪ್ರೋ ಸೈಡ್ ಸ್ಟ್ಯಾಂಡು ಸೆನ್ಸರು. ಇದು ಈ ಟೈಪ್ ಆಗಿಬಿಟ್ಟಿತ್ತು ನಟ್ ಲೂಸ್ ಆಗಿ. ಕಸ್ಟಮರ್ ಏನು ಮಾಡಿದ್ದಾರೆ ಅಂದರೆ, ಸ್ಟಾರ್ಟ್ ಆಗಿಲ್ಲ, ಎಲ್ಲೋ ಗ್ಯಾರೇಜ್ ಹತ್ರ ತಗೊಂಡೋಗಿದ್ದಾರೆ. ಈ ಬೋಲ್ಟ್ ಇದೆಯಲ್ಲ, ನಟ್ಟುದ್ರೋಗಿ ಬ್ಯಾಕಿಂದ ಈ ಬ್ಯಾಕಿಂದ ಒಂದು ನಟ್ಟುದ್ರೋಗಿ ಈ ಥರ ಆಗಿದೆ. ಲೂಸ್ ಆಗಿಬಿಟ್ಟು ಸ್ಟೈ ಸ್ಟ್ಯಾಂಡು ಈ ಥರ ಸೈಡ್ಗೆ ಹೋಗ್ಬಿಟ್ಟಿದೆ. ಗೇರ್ಗೆ ಹಾಕಿದ್ರೆ ಆಫ್ ಆಗಿಬಿಡೋದಂತೆ. ಅವರು ಕಸ್ಟಮರು ಬೇರೆ ಗ್ಯಾರೇಜ್ ಹತ್ರ ಹೋಗಿ ತೋರಿಸಿದ್ರೆ ಶೋರೂಮ್ಗೆ ಹೋಗ್ಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ನನ್ನ ಯೂಟ್ಯೂಬಲ್ಲಿ ನಂಬರ್ ನೋಡ್ಕೊಂಡು ಕಾಲ್ ಮಾಡಿದರು ನೋಡಿ. ರೆಡಿ ಮಾಡಿಕೊಟ್ಟಿದ್ದೀನಿ. ನಮಸ್ತೆ, ಕಲ್ಯಾಣ ಕಲ್ಸೋಣ ಗ್ರೂಪಲ್ಲಿರೋಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ನೋಡಿ. ಇದು ನಟ್ಟು ಲೂಸ್ ಆಗಿಬಿಟ್ಟು ಸೈಡ್ ಸ್ಟ್ಯಾಂಡ್ ಎತ್ತಿದ್ರೂ ಗಾಡಿ ಆಫ್ ಆಗ್ತಿತ್ತಂತೆ. ಅದಾದಮೇಲೆ ಇದೈತಲ್ಲ, ಈ ಬಟಮು ಈ ಲೂಸ್ ಆಗಿಬಿಟ್ಟು ಹಿಂಗೆ ಜರಿಕೊಂಬಿಟ್ಟೈತೆ. ಯಾರೋ ಬೇರೆ ಗ್ಯಾರೇಜ್ ಹತ್ರ ಹೋದ್ರಂತೆ. ಅವರು ಸರ್ ನಮ್ಗೆ ಗೊತ್ತಿಲ್ಲ, ಇದು ಶೋರೂಮ್ಗೆ ಹೋಗ್ಬೇಕು ಅಂದ್ರಂತೆ. ನನ್ನ ಬೇರೆ ಕಸ್ಟಮರ್ ಹತ್ರ ನಂಬರ್ ಇಸ್ಕೊಂಡು ಸ್ಟಿಕ್ಕರಲ್ಲಿ, ನಮ್ಮ ಅಂಗಡಿ ಸ್ಟಿಕ್ಕರ್ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರು.
ಸರ್ ಹಿಂಗಾಗಿದೆ ಪ್ರಾಬ್ಲಮ್ಮು, ನಂದು ಫ್ಯಾಷನ್ ಪ್ರೋ ಆಫ್ ಆಗ್ತಾಯಿದೆ, ಗಾಡಿ ಸ್ಟಾರ್ಟ್ ಆಗ್ತಾಯಿದೆ, ಗೇರ್ಗೆ ಹಾಕಿದ್ರೆ ಆಫ್ ಆಗ್ತಾಯಿದೆ ಅಂದು. ಆಯಿತು ಸರ್ ತೊಗೊಂಬನ್ನಿ ಅಂದು ತೊಗೊಂಬರ್ಕೊಂಬಂದಿದ್ರು. ನೋಡಿ ರೆಡಿ ಮಾಡಿದ್ದೀನಿ. ಯಾವುದೇ ವೈರ್ ಜಾಯಿಂಟ್ ಮಾಡಬೇಕಾದ್ರೂ ಈ ಥರ ಸ್ಲೀವ್ ಹಾಕಿ ಸ್ಟಾರ್ಟಿಂಗ್ ಮಾಡಿಬಿಟ್ಟು ಸ್ಲೀವ್ ಹಾಕಿ ಕೊಡ್ತೀನಿ ಫ್ರೆಂಡ್ಸ್. ವೈರೆಲ್ಲ ಸ್ಕಿನ್ ಮಾಡ್ಕೊಂಡು ನೋಡಿ ಈ ಥರ ಫಸ್ಟೇ ಸ್ಲೀವ್ ಹಾಕ್ಕೊಂತೀವಿ. ಸ್ಲೀವ್ ಹಾಕಿ ಜಾಯಿನ್ ಮಾಡಿಬಿಟ್ಟು ಆ ಸ್ಲೀವ್ ಮೇಲೆ ಸ್ಟಾರ್ಟಿಂಗು ಮಾಡ್ಕೋಬೋದು. ಪವರ್ ಇಲ್ಲ, ಪವರ್ ಇರ್ತಿದ್ರೆ ಸ್ಟಾರ್ಟಿಂಗ್ ಮಾಡ್ಕೊಂಡಿವೆ. ಕಸ್ಟಮರ್ ಕಾಯ್ತಾಯಿಲ್ಲ, ಸರ್ವೀಸ್ಗೂ ಬಿಟ್ಟಿದ್ರು, ಸರ್ವೀಸ್ಗೆಲ್ಲ ಬಿಟ್ಟಿದ್ರು, ಮಾಡಿದ್ದೀನಿ. ಸರ್ವೀಸ್ ಎಲ್ಲ ಆಗಿದೆ. ಸರ್ವೀಸ್ ಎಲ್ಲ ಮಾಡಿಬಿಟ್ಟು ಇದನ್ನು ಜಾಯಿನ್ ಮಾಡಿ ತೋರಿಸ್ತೀನಿ. ಇದೇನು ಪ್ರಾಬ್ಲಮ್ ಆಗಿತ್ತು ಅಂದರೆ ನೋಡಿ, ಇದು ಈ ಥರ ಈ ಪೊಸಿಷನಲ್ಲಿ ಇರಬೇಕಾಯ್ತು. ನೋಡಿ ಈ ಪೊಸಿಷನಲ್ಲಿ ಬಂದುಬಿಟ್ಟಿದೆ. ಬ್ಯಾಕಲ್ಲಿ ನಟ್ ಬರುತ್ತೆ ನೋಡಿ, ಇಲ್ಲಿ ನಟ್ ಬರುತ್ತೆ. ಆ ನಟ್ಟುದ್ರೂ ಹೋಗಿ ಈ ಥರ ಪ್ರಾಬ್ಲಮ್ ಆಗಿ ಕಸ್ಟಮರು ಬೇರೆ ಗ್ಯಾರೇಜ್ಗೆ ಹೋಗಿದ್ರಂತೆ. ಬೇರೆ ಗ್ಯಾರೇಜ್ಗೆ ಹೋಗಿ ತೋರಿಸಿದ್ರಂತೆ. ಅವರು ಇಲ್ಲ ಸರ್ ಇಲ್ಲೆಲ್ಲರೂ ಯಾರೂ ಮಾಡಲ್ಲ, ಶೋರೂಮ್ಗೆ ಹೋಗ್ಬೇಕು ಅಂದ್ರಂತೆ. ಹಾಗಾಗಿ ನನ್ನ ಯೂಟ್ಯೂಬಲ್ಲಿ ನಂಬರ್ ತಗೊಂಡು ಕಾಲ್ ಮಾಡಿದರು. ಸರ್ ಬನ್ನಿ ಮಾಡಿಕೊಡ್ತೀನಿ ನಾನು, ಅದೇನಾದರೂ ಆಗಿರಲಿ ಅಂದೆ. ಸರ್ವೀಸು ಮಾಡಪ್ಪ ಅಂದರು, ಮಾಡಿ ಕೊಡ್ತಾಯಿದ್ದೀನಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಸೆನ್ಸರ್ ಗಾಡಿದ್ರು ನನ್ನ ವರ್ಕ್ಶಾಪಿಗೆ ವಿಸಿಟ್ ಮಾಡಿ, ನಾನು ನಿಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಡ್ತೇನೆ. ನಿಮ್ಮ ಪ್ರಾಬ್ಲಮ್ನ ನಾನು ಕ್ಲಿಯರ್ ಮಾಡಿಕೊಡ್ತೇನೆ. ಬೈಕ್ ಪಕಡ್ ಮೇಲಿಲ್ಲ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀನಿ ಮಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಫಿನಿಶ್ ಆಗಿದೆ. ನೋಡಿ ಸ್ಟಾರ್ಟ್ ಮಾಡ್ತೀನಿ. ಗೇರಲ್ಲೈತೆ ಶೆಲ್ಫ್ ಆಗ್ತಿಲ್ಲ ನೋಡಿ. ನ್ಯೂಟ್ರಲ್ ಮಾಡ್ತೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ. ಸೈಡ್ ಸ್ಟ್ಯಾಂಡ್ ಲೈಟ್ ತೋರಿಸ್ತೈತೆ ನೋಡಿ. ಸ್ಟಾರ್ಟ್ ಆಯಿತು ನೋಡಿ. ಈಗ ಗಾಡಿ ರನ್ನಿಂಗಲ್ಲಿದೆ ನೋಡಿ. ನ್ಯೂಟ್ರಲಿದೆ, ನ್ಯೂಟ್ರಲ್ಲಿ ಕಾಣಿಸ್ತಾ ಇದಲ್ವಾ. ಈಗ ಗೇರ್ಗೆ ಹಾಕಿದ್ದೀನಿ, ಆಫ್ ಆಯಿತು ನೋಡಿ. ಆಫ್ ಆಗೋಯ್ತು. ಈ ಥರ ಆಫ್ ಆಗ್ತಿಲ್ಲ. ರೆಡಿ ಮಾಡಿ. ಥ್ಯಾಂಕ್ ಯು. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕನ್ ಬಟನನ್ನು ಮರೆಯೋದು ನೋಡಿ. ತುರುವೇಕೆರೆಯಿಂದ ತಂದಿರೋದು ಇವರು. ತುರುವೇಕೆರೆಯಿಂದ ಕಸ್ಟಮರು ಕಾಲ್ ಮಾಡ್ಕೊಂಬಂದಿದ್ರು. ಅಲ್ಲಿದೆ ಈ ಗಾಡಿದು. ರೆಡಿ ಮಾಡಿದ್ದೀನಿ, ಫಿನಿಶ್ ಮಾಡಿದ್ದೀನಿ. ಥ್ಯಾಂಕ್ ಯು. ಈ ಥರ ನನ್ನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಬಟನನ್ನು ಮರೆಯದೇ ಒತ್ತಿ. ನನ್ನ ವರ್ಕ್ಶಾಪ್ ಅಡ್ರೆಸ್ ಬಂದು ನೋಡಿದೆ. ನನ್ನ ವರ್ಕ್ಶಾಪ್ ಅಡ್ರೆಸ್ಸು ಇದೆ. ನನ್ನ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಇದೆ, ತೊಗೊಳ್ಳಿ. ಬೇಕಾದರೆ ಬನ್ನಿ ವಿಸಿಟ್ ಮಾಡಿ. ಒಂದ್ಸಲಿ ವಿಸಿಟ್ ಮಾಡಿ. ನಮ್ಮ ವರ್ಕ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ಗಾಡಿನೂ ನಮ್ಮ ಹತ್ರ BS6 ಮಾಡಲೇ ಗಾಡಿ ಬರೋದು ನೋಡಿ. ಎಲ್ಲ BS6 ಮಾಡಲೇ ಗಾಡಿ ಬರೋದು ಪ್ರಾಬ್ಲಮ್ ಆಗಿ ನೋಡಿ. ಇದು ಜುಪಿಟರ್ BS6 ಮಾಡಲೇ ನೋಡಿ. ರೋಲರ್ ಎಲ್ಲ ಪ್ರಾಬ್ಲಮ್ ಆಗಿ ಬಂದಿದೆ. ಎಲ್ಲ BS6 ಮಾಡಲೇ ನಮ್ಮ ವರ್ಕ್ಶಾಪಿಗೆ ಹೈಯೆಸ್ಟ್ ಆಗಿ ಲೆಜೆಂಡಾಗಿ ಬರೋಂಥ ಗಾಡಿಗಳು. ಎಲ್ಲ BS6 ಮಾಡಲೇ ನಮ್ಮ ವರ್ಕ್ಶಾಪಿಗೆ
ಗಾಡಿಗಳು ಹೈಯೆಸ್ಟ್ ಆಗಿ ಬರೋದು. ಹೋಂಡಾ ಡಿಯೋ ಇದು ಜರ್ಕಿಂಗ್ ಪ್ರಾಬ್ಲಮ್ಮು ಮತ್ತು ಹಾಫಿಂಗ್ ಕಂಪ್ಲೇಂಟಿಗೆ ಬಂದಿದೆ ನೋಡಿ. ಎಲ್ಲ ಬಿಚ್ಚಿದ್ದೀನಿ. ಫ್ಯೂಯಲ್ ಪಂಪು ಟೋಟಲ್ ಬಾಡಿ ಎಲ್ಲ ಕ್ಲೀನ್ ಮಾಡಬೇಕಿದು. ಕ್ಲೀನ್ ಮಾಡಿಬಿಟ್ಟು ವೀಡಿಯೋನ ಹಾಕ್ತೀನಿ. ಸ್ಕಿಪ್ ಮಾಡಿದೆ ನೋಡಿ. ಯಾವುದೇ ವೆಹಿಕಲ್ ಇದ್ದರೂ ತೊಗೊಂಬನ್ನಿ ನಮ್ಮ ವರ್ಕ್ಶಾಪಿಗೆ, ನಾವು ನೀಟಾಗಿ ರೆಡಿ ಮಾಡ್ಕೊಡ್ತೀವಿ. ಪ್ರತಿಯೊಂದು ದಿವಸನೂ ಇದೇ ಥರ ಫುಲ್ ರಶಲ್ಲಿ ಗಾಡಿ ಇರುತ್ತೆ ನಮ್ಮ ವರ್ಕ್ಶಾಪಲ್ಲಿ. ವಿಸಿಟ್ ಮಾಡಿ, ಇಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಕಸ್ಟಮರ್ ಎಲ್ಲ ಇದೇ ಥರ ಕೂತಿರ್ತಾರೆ. ಅಲ್ಲಿ ನೋಡಿ ಇನ್ನೆರಡು BS6 ಗಾಡಿಗಳಿದೆ. ಇದು ಸ್ಪ್ಲೆಂಡರ್ ಪ್ಲಸ್ಸು ನೋಡಿ. ಲಕ್ಷ್ಮೀ ಮೋಟಾರ್ಸ್ ತುರುವೇಕೆರೆ ನೋಡಿ. ಇದು ತುರುವೇಕೆರೆಯಿಂದನೇ ಬಂದಿರೋದು. ಇಲ್ಲಿಂದ ನಮಗೆ ತುರುವೇಕೆರೆ ಬಂದು ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಇದು ಫ್ಯೂಯಲ್ ಪಂಪ್ ಪ್ರಾಬ್ಲಮ್ ಆಗಿ ಟ್ಯಾಂಕೆಲ್ಲ ಬಿಚ್ಚಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಫ್ಯೂಯಲ್ ಪಂಪ್ ಪ್ರಾಬ್ಲಮ್ ಆಗಿ ಬಂದಿರೋದು. ಇದು BS6 ಮಾಡಲೆ. ಆಲ್ಟ್ ಎಲ್ಲ ಥರದ BS6 ಗಾಡಿಗಳು ನಾವು ರೆಡಿ ಮಾಡಿ ಕೊಡ್ತೇವೆ. ಇದೊಂದು ಬಂದೈತೆ ಇಂಜೆಕ್ಟರ್ ಪ್ರಾಬ್ಲಮ್ ನೋಡಿ. ಇದು ಇಂಜೆಕ್ಟರ್ ಪ್ರಾಬ್ಲಮ್ ಆಗಿ ಇದು ಸ್ಪ್ಲೆಂಡರ್, ಅದು ಬೇರೆ ಗಾಡಿ, ಇದೇ ಬೇರೆ ಗಾಡಿ ನೋಡಿ. ಇದು ಇಂಜೆಕ್ಟರ್ ಪ್ರಾಬ್ಲಮ್ ಆಗಿ ಇದು ಸೆನ್ಸರ್ ಗಾಡಿನೇ ನೋಡಿ. ಸೆನ್ಸರ್ ಗಾಡಿನೇ. ಇದು ಸ್ಪ್ಲೆಂಡ್ರು. ಎಲ್ಲ ಹೈಯೆಸ್ಟಾಗಿ ನಮ್ಮ ವರ್ಕ್ಶಾಪಲ್ಲಿ ಕೆಲಸ ಆಗೋದೆ ಸೆನ್ಸರ್ ಗಾಡಿಗಳು. ಇದೇ ನಮ್ಮ ಅಂಗಡಿ ಅಡ್ರೆಸ್ ಇದೆ, ಕಾಂಟ್ಯಾಕ್ಟ್ ನಂಬರು ಇದೆ. ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ತಿಳ್ಕೊಳ್ಳಿ. ಏನಾದರೂ ಮೋರ್ ಇನ್ಫಾರ್ಮೇಷನ್ಗಾಗಿ ನನ್ನ ವರ್ಕ್ಶಾಪ್ನ ವಿಸಿಟ್ ಮಾಡಿ. ನೋಡಿ ಸ್ಪ್ಲೆಂಡರು. ಇದು ಸೆನ್ಸರ್ ಗಾಡಿನೇ. ಇದು ಸೆನ್ಸರ್ ಗಾಡಿನೇ. ಇದು ನೋಡಿ ಶೋರೂಮ್ನ ಅಡ್ರೆಸ್ ತುರುವೇಕೆರೆಯಿಂದ ಬಂದಿರೋದು. ಕಾಂಟ್ಯಾಕ್ಟ್ ಮಾಡ್ಕೊಂಡು 44. ಇದು ಬಂದಿರೋದು ಹಾಸನ್ 30 ಪಾಸಿಂಗ್. ಹಾಸನ್ ಪಾಸಿಂಗ್ ಇದು ಹಿರಿ ಸೇವೆಯಿಂದ ಬಂದಿರೋದು ಗಾಡಿ. ಹಿರಿ ಸೇವೆಯಿಂದ ಬಂದಿರೋದು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಬಂದಿದ್ದಾರೆ. ಇದು ತುರುವೇಕೆರೆಯಿಂದ ಬಂದಿದೆ. ಪ್ರತಿಯೊಂದು ಜಾಸ್ತಿ ಹೈಯೆಸ್ಟಾಗಿ ನಮ್ಮ ವರ್ಕ್ಶಾಪಲ್ಲಿ ಕೆಲಸ ನಡೆದಿದೆ. BS6 ಮಾಡಲು ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮೋರ್ ಇನ್ಫಾರ್ಮೇಷನ್ಗಾಗಿ.